ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಾಟ್ಸ್ ನೆಕ್ಸ್ಟ್. ಸೊ ಇವತ್ತಿನ ನಮ್ಮ ಪಯಣ ಘಾಟಿ ಸುಬ್ರಹ್ಮಣ್ಯ. ಸೊ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಸುತ್ತಮುತ್ತಲು ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಹೊರಟಿದ್ದೀವಿ. ಈಗ ಅರೌಂಡ್ 7 o'clock ಟೈಮ್ ಆಗಿದೆ. ಸೊ ಆನ್ ದ ವೇ ನಮಗೆ ಈ ವಿಂಟೇಜ್ ಕಾರ್ ಪಾರ್ಕ್ ಅನ್ನೋದು ಸಿಕ್ತು. ಸೊ ಇದನ್ನು ನೋಡಿದ್ವಿ. ನೆಕ್ಸ್ಟ್ ಹಾಗೆ ಹೋಗ್ತಾ ಸಾಯಿಬಾಬಾ ದೇವಸ್ಥಾನ ಕೂಡ ಸಿಕ್ತು. ಸೊ ಅಲ್ಲಿ ಕೈ ಮುಕ್ಕೊಂಡು ಮುಂದೆ ಹೋಗಿದ್ದೆ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ತುಂಬಾ ರಶ್ ಇತ್ತು ಮಂಗಳವಾರ ಆದದ್ದಿಂದ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇದೇ ನಾಗರಕಲ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಅಲ್ಲಿ ಇನ್ನೂ ಒಂದು ಸಾಯಿಬಾಬಾ ದೇವಸ್ಥಾನ ಸಿಕ್ತು. ಸೊ ಈ ದೇವಸ್ಥಾನ ಅಂತೂ ತುಂಬ ಪೀಸ್ಫುಲ್ಲಾಗಿತ್ತು. ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಯಾವ ಜಾತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಅಂತ ತೋರಿಸುವಂತಹ ವಿಶೇಷ ಅಂಶವನ್ನು ಇಲ್ಲಿ ನಾವು ಕಾಣಬಹುದು. ಇಲ್ಲಿ ನಾವು ಹೋಗಿದ್ದಾಗ ಒಬ್ಬರು ಕೂಡ ಇರಲಿಲ್ಲ. ತುಂಬಾ ಪ್ರಶಾಂತವಾಗಿರುವಂತಹ ಜಾಗ ಇದು. ಈ ಪ್ಲೇಸ್ ಬಂದು ಘಾಟಿಯಿಂದ 1.4 ಕಿಲೋಮೀಟರ್ ಅಷ್ಟೇ, ಒಂದು 5 ನಿಮಿಷದ ಡ್ರೈವ್ ಅಷ್ಟೇ. ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಇದೊಂದು ಸಾಯಿಬಾಬಾನ ಮಂದಿರ ಆಗಿದೆ. ಒಳ್ಳೆ ಪೂಜೆ ಮಾಡಿಕೊಡ್ತಾರೆ. ನಮಗೇನಾದ್ರು ಕಾಣಿಕೆ ಕೊಡಬೇಕಂತ ಇದ್ದರೆ ಇಲ್ಲಿ ಮೇಲ್ಗಡೆ 2nd ಫ್ಲೋರಲ್ಲಿ ಬಂದು ಹಾಕ್ಬೋದು. ನೆಕ್ಸ್ಟು ಹಾಗೆ ಮುಂದೆ ಹೋಗ್ತಾ ನಾವು ದೇವರ ಬೆಟ್ಟ ಶ್ರೀ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನಮಗೆ 30 ಅಡಿ ದೊಡ್ಡದಾದಂತಹ ಒಂದು ಶನಿಮಹಾತ್ಮನ ದೇವಸ್ಥಾನ ಸಿಗುತ್ತೆ. ತುಂಬಾ ಒಳ್ಳೆ ಜಾಗ, ಬಟ್ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಅಲ್ಲಿ ಸ್ವಲ್ಪ ನಾವು ಹೋಗಿ ಹೆಲ್ಪ್ ಮಾಡಿದ್ರೆ, ಅಂದರೆ ಏನಾದರೂ ಡೊನೇಟ್ ಮಾಡಿದ್ರೆ ಖಂಡಿತವಾಗಿಯೂ ಅದು ಕೂಡ ಒಂದು ಪ್ರಸಿದ್ಧವಾದ ದೇವಸ್ಥಾನ ಆಗುತ್ತೆ. ತುಂಬ ಒಳ್ಳೆಯ ದೇವಸ್ಥಾನ, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. 30 ಫೀಟ್ ಶನೇಶ್ವರ ಸ್ಟ್ಯಾಚ್ಯೂ ಇರುವಂತಹ ದೇವಸ್ಥಾನ ಇದಾಗಿದೆ. ನೆಕ್ಸ್ಟು ತುಂಬ ಬಿಸಿಲಿತ್ತು. ಹಾಗೆ ಮುಂದೆ ನಮ್ಮ ಜರ್ನಿನ ಮುಂದುವರಿಸಿದ್ವಿ. ಸೊ ನೆಕ್ಸ್ಟ್ ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಎನಿ ಗೆಸ್? ಎಸ್, ಈ ಪ್ಲೇಸ್ ಬಂದು ಸರ್ ಎಂ ವಿಶ್ವೇಶ್ವರಯ್ಯ ಡ್ಯಾಮ್ ಅಂತಲೇ ಪ್ರಸಿದ್ಧಿಗೊಂಡಿದೆ. ಬಟ್ ಈ ಜಾಗದಲ್ಲಿ ನಾವು ಹೋದಾಗ ನೀರಿರಲಿಲ್ಲ. ಸೊ ಅಷ್ಟು ಚೆನ್ನಾಗಿರಲಿಲ್ಲ ನೋಡೋಕ್ಕೆ. ಬಟ್ ನೀರಿದ್ದಾಗ ತುಂಬ ಚೆನ್ನಾಗಿ ಕಾಣುತ್ತಂತೆ. ಡ್ಯಾಮ್ ಕೇಳಬೇಕಾ ಮೊದಲೇ, ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ನಾವೇನಾದ್ರು ಹೋಗಿದ್ರೆ ನೀರಿರ್ತಾಯಿತ್ತಲ್ಲ, ಆಗ ತುಂಬಾ ಚೆನ್ನಾಗಿರ್ತಿತ್ತು. ಸೊ ನೆಕ್ಸ್ಟು ನಾವು ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ಭೋಗನಂದೀಶ್ವರ ದೇವಸ್ಥಾನ ಅಂತ. ಇಲ್ಲಿ ನಮಗೆ ಯೋಗನಂದೀಶ್ವರ ಮತ್ತು ಭೋಗನಂದೀಶ್ವರ 2 ದೇವಸ್ಥಾನ ಕೂಡ ಸಿಗುತ್ತೆ. ಬಟ್ ನಾವು ಬರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬಿಕಾಸ್ ಎರಡೂ ನೋಡೋಕೆ ಸ್ವಲ್ಪ ಸಿಮಿಲರ್ ಇದೆ. ಸೊ ತುಂಬ ಹಳೆಯ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೆನ್ಲಿನೆಸ್ ಆಗಿದೆ ಮತ್ತು ತುಂಬ ಪೀಸ್ಫುಲ್ ಆಗಿದೆ. ಇದು ಶಿವನ ಟೆಂಪಲ್ ಆಗಿದೆ. ತುಂಬಾ ಚೆನ್ನಾಗಿರುವಂತಹ ಒಂದು ಏನ್ಷಿಯಂಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಕವರ್ ಮಾಡಿದಂತಹ ಪ್ಲೇಸು 29 ಕಿಲೋಮೀಟರ್ಸು. ಸೊ ನಾವು ವಾಪಸ್ ಬರ್ತಾ ದಾರಿಲೇ ಸಿಗುವಂಥದ್ದು. ಸೊ ನೆಕ್ಸ್ಟ್ ಹೀಗೆ ಇನ್ಯಾವ ಪ್ಲೇಸ್ ಸಿಗುತ್ತೆ ಅಂತ ಹುಡ್ಕೊಂಡು ನಾವು ವಾಪಸ್ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾನೆ ನಿಯರ್ ಬೈ ಪ್ಲೇಸಸ್ ಅಂತ ಮ್ಯಾಪಲ್ಲಿ ನೋಡಿಕೊಂಡು ಬಂದಿದ್ದು. ಸೊ ಹಾಗೆ ನೋಡ್ಕೊತ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋದ್ವಿ, ದೇವನಹಳ್ಳಿ ಫೋರ್ಟ್ ನೋಡಬೇಕು ಅಂತ ಹೋದ್ವಿ. ಬಟ್ ನಮ್ಗೆ ಅಲ್ಲಿ ಸಿಕ್ಕಿದ್ದು ಅಂಥದ್ದು ಒಂದು ದೇವಸ್ಥಾನ. ಇಲ್ಲಿ 3 ದೇವಸ್ಥಾನ ನೋಡಿ, 1, 2, 3 ಹೇಗೆ ಭೇಟಿಯಾಗಿದೆ ಅಂತ. ಸೊ ಹಾಗೆ ಒಳಗೋದ್ವಿ. ಅಲ್ಲಿ ಒಂದು ಭಜನೆ ಕಾರ್ಯಕ್ರಮ ಲೇಡೀಸ್ ಕಡೆಯಿಂದ ನಡೀತಾ ಇತ್ತು. ಸೊ ಅಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಹೊರಟ್ವಿ. ಸೊ ನೆಕ್ಸ್ಟ್ ಹೋಗಿದ್ದೆ ನಾವು ದೇವನಹಳ್ಳಿ ಫೋರ್ಟ್. ಇದು ಮೇಲೆಲ್ಲ ಹತ್ತಿ ಹೋಗ್ಬೋದು, ಬಟ್ ಬಿಸಿಲಿದ್ದ ಕಾರಣ ನಾವು ಕೆಳಗೆ ಇಳಿಲೇ ಇಲ್ಲ. ಹಾಗೆ ಆನ್ ದ ವೇ ಟಿಪ್ಪು ಬರ್ತ್ ಪ್ಲೇಸ್ನ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ನೆಕ್ಸ್ಟ್ ನೋಡಿ, ಇದು ಒಂದು ಸೂಪರ್ಬ್ ಆಗಿರೋ ದೇವಸ್ಥಾನ, ಬಟ್ ಒಳಗಡೆ ಕ್ಯಾಮ್ರಾ ಅಥವಾ ಫೋನ್ ಅಲೋ ಇಲ್ಲ. ಸೊ ಇದು ಇಚ್ಛೆಯಿಂದನೇ ಮಾಡಿದಂಥ ವಿಡಿಯೋ. ಈ ಟೆಂಪಲ್ ಹೆಸರು ಬಂದು ಶ್ರೀ ಶ್ರೀ ನಕೋಡ ಅವಂತಿ 108 ಪಾರ್ಶ್ವನಾಥ್ ಜೈನ್ ತೀರ್ಥಧಾಮ್. ಇಲ್ಲಿ ನಮಗೆ 108 ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ಅಂದರೆ ಅವ್ರದ್ದು ಬುದ್ಧಗಳು, ಜೈನ್ ಆಚರಣೆಯ ಒಂದು ದೇವರುಗಳ ಒಂದು ಸ್ಮಾರಕಗಳಿವೆ. ಇಲ್ಲಿ ಇನ್ನೂ ಕಾಮಗಾರಿ ನಡೀತಾ ಇದೆ.
ಬಟ್ ಒಂದು ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಪೀಸ್ಫುಲ್ಲಾಗಿರುವಂಥ ದೇವಸ್ಥಾನ. ಇಲ್ಲಿ ನಮ್ಮ ಕೈಯಲ್ಲೇ ದೇವರಿಗೆ ಒಂದು ಧೂಪನ ಅಂಟಿಸಿ ಪೂಜೆ ಮಾಡೋಕ್ಕೆ ಕೊಡ್ತಾರೆ. ಸೊ ತುಂಬ ವಿಶೇಷವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೂ ಪೂರ್ತಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೆದ್ಮೇಲೆ ನೋಡೋಕೆ ಇನ್ನೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಪ್ಲೇಸ್ ದೇವನಹಳ್ಳಿಲಿದೆ. ಅದೇ ನಾವು ದೇವನಹಳ್ಳಿ ಫೋರ್ಟ್ ನೋಡ್ಕೊಂಡು ಮುಂದೆ ಬಂದರೆ 1.8 ಕಿಲೋಮೀಟರ್ಸಲ್ಲೇ ಈ ಪ್ಲೇಸ್ ಸಿಗುತ್ತೆ. ತುಂಬ ಅದ್ಭುತವಾದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.